ನಿಮ್ ಕ್ಲೋಸ್ ಟು 60 grams ಆಫ್ ಪ್ರೋಟೀನ್. ಸೂಪರ್ ಅಲ್ವಾ? ಜಿಮ್ಗೆ ಹೋಗೋರ್ಗಂತೂ ಇದು ಅಮೇಝಿಂಗ್ ಆಗಿರುತ್ತೆ. ಇದೇನಿದು ಹೊಸ ಡಿಶ್? ಯಾವತ್ತು ತಿಂದೇ ಇಲ್ಲ. ಹೌದು, ಇದು ಹೊಸ ಡಿಶ್ಶೇ. ಇದು ಫಸ್ಟ್ ಟೈಮ್ ನಾನು ಮಾಡಿದ್ದು. ಒಂದು ನಿಮಿಷ. ಎಲ್ಲರಿಗೂ ನಮಸ್ತೆ ಅಂಡ್ ವೆಲ್ಕಮ್ ಟು ಮ್ಯೂಟೆಂಟ್ ಶೆಫ್. ಇವತ್ತು ಫಿಟ್ನೆಸ್ ಲವರ್ಸ್ಗೆ ಅಂತ ಒಂದು ಬ್ಯೂಟಿಫುಲ್ ಅಂಡ್ ಡೆಲಿಷಿಯಸ್ ಡಿಶ್ ಮಾಡ್ತಾ ಇದ್ದೀನಿ. ಅಂಡ್ ನೇಮ್ ಆಫ್ ದ ಡಿಶ್ ಇಸ್ ಚಿಕನ್ ಬಟರ್ ಗಾರ್ಲಿಕ್. ಈ ಡಿಶ್ ಅಲ್ಲಿ ನಿಮಗೆ ಬೇಜಾನ್ ಪ್ರೋಟೀನ್ ಸಿಗುತ್ತೆ ಅಂಡ್ ಲಾಟ್ಸ್ ಆಫ್ ಗಾರ್ಲಿಕ್ ಅಂಡ್ ಸ್ವಲ್ಪ ಬಟರ್. ಈ ಮೂರು ಕಾಂಬಿನೇಷನ್ ಇದೆಯಲ್ಲ, ನಿಮ್ಮ ಚಿಕನ್ ಬಟರ್ ಗಾರ್ಲಿಕ್ ಟೇಸ್ಟ್ ನ ಸಕ್ಕದಾಗಿ ಎನ್ಹಾನ್ಸ್ ಮಾಡುತ್ತೆ. ಈ ರೆಸಿಪಿನ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಮಾಡೋದು ಅಂತ ನಾನ್ ನಿಮಗೆ ತೋರಿಸ್ತೀನಿ. ಚಿಕನ್ನೇ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಈ ರೆಸಿಪಿಗೆ. ರಬ್ಬರ್ ಫೀಲಿಂಗ್ ಬಂದ್ಬಿಟ್ರೆ ನಿಮಗೆ ತಿನ್ನೋಕೆ ಆ ಟೇಸ್ಟ್ ಇರಲ್ಲ, ಮಜಾ ಇರಲ್ಲ. ನಾವು ಡೀಪ್ ಫ್ರೈ ಮಾಡಲ್ಲ, ಅಂಚು ಮೇಲೆ ಫ್ರೈ ಮಾಡ್ತೀವಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ತಿನ್ ಸ್ಲೈಸ್ ಮಾಡಿದಷ್ಟು ನಿಮ್ ಚಿಕನ್ ಸಾಫ್ಟ್ ಆಗಿ ಅಂಡ್ ಬೇಗ ಬೇಯುತ್ತೆ. ಓಕೆನಾ? ಬನ್ನಿ ನೆಕ್ಸ್ಟ್ ಸ್ಟೆಪ್ ಏನು ಅಂತ ತೋರಿಸ್ತೀನಿ. ನಾನಿಲ್ಲಿ ಬಟರ್ ಯೂಸ್ ಮಾಡಿದ್ದೀನಿ ಫ್ರೈ ಮಾಡೋದಕ್ಕೆ. ನೀವು ಇನ್ನೂ ಕ್ಯಾಲರೀಸ್ ಕಟ್ ಡೌನ್ ಮಾಡಬೇಕು ಅಂದರೆ ಇದನ್ನು ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ಕೋಬೋದು. ಇನ್ನೂ ನಿಮ್ಮ ಕ್ಯಾಲರೀಸ್ ತುಂಬ ಕಮ್ಮಿ ಆಗೋಗುತ್ತೆ. ಬಟ್ ಸಖತ್ ಹೆಲ್ದಿ ಡಿಶ್ಶು. ಗಾರ್ಲಿಕ್ ನಿಮ್ಮ ಡೈಜೆಷನ್ನ ಚೆನ್ನಾಗಿ ಮಾಡುತ್ತೆ ಆ್ಯಂಡ್ ಚಿಕನ್ ಗಿವ್ಸ್ ಯು ಲಾಟ್ ಆಫ್ ಪ್ರೋಟೀನ್. ಆ್ಯಂಡ್ ಡಯಟ್ ಮಾಡೋರ್ಗಂತೂ ಇದು ಅಮೇಝಿಂಗ್ ಡಿಶ್.
ಸಖತ್ ಹೆಲ್ದಿ, ಬೇಜಾನ್ ಪ್ರೋಟೀನ್ ಇದೆ. ನಾನು 300 ಗ್ರಾಮ್ಸ್ ಆಫ್ ಬ್ರೆಸ್ಟ್ ಯೂಸ್ ಮಾಡಿದೆ. ನಿಮ್ಗೆ ಕ್ಲೋಸ್ ಟು 60 ಗ್ರಾಮ್ಸ್ ಆಫ್ ಪ್ರೋಟೀನ್. ಸೂಪರ್ ಅಲ್ವಾ? ಜಿಮ್ಗೆ ಹೋಗೋರ್ಗಂತೂ ಇದು ಅಮೇಝಿಂಗ್ ಆಗಿರುತ್ತೆ ಅಂಡ್ ಕ್ವಿಕ್ ಆಗಿ ಮಾಡ್ಕೋಬಹುದು. ಕಷ್ಟದ ಕೆಲಸನೇ ಇಲ್ಲ. ಇದನ್ನ ಮಾಡ್ಕೊಂಡು ನೀವು ಡೈಲಿ ತಿನ್ಬೋದು. ನಿಮ್ಗೊಂದು ಸ್ವಲ್ಪನೂ ಬೇಜಾರಾಗಲ್ಲ. ಬರೇ ಚಿಕನ್ ಬ್ರೆಸ್ಟ್ ನ ಬಾಯ್ಲ್ ಮಾಡ್ಕೊಂಡು ತಿಂದ್ರೆ ನಿಮ್ಗೆ ಫಸ್ಟ್ ಒಂದು 2 days ತಿಂತೀರಾ, ಆಮೇಲೆ 3ನೇ ದಿವಸ ನಿಮ್ಗೆ ಅದು ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗೋಗುತ್ತೆ. ಕಂಟಿನ್ಯೂಸ್ ಆಗಿ ತಿನ್ನಕ್ಕಾಗಲ್ಲ. ಸೊ ಈ ತರ ನೀವು ರೆಸಿಪಿ ಮಾಡ್ಕೊಂಡು ಚಿಕನ್ ಬ್ರೆಸ್ಟ್ ನ ತಿಂದ್ರೆ ತುಂಬಾ ಈಸಿಯಾಗಿ ತಿನ್ಬೋದು. ಇವಾಗ ಟೇಸ್ಟ್ ಮಾಡೋ ಟೈಮು. ಇವತ್ತು ನಮ್ಮ ಮಗ ಮನೇಲಿದ್ದ, ಅದಕ್ಕೆ ನಮ್ಮ ಮಗನ್ನ ಕರಿತಾ ಇದ್ದೀನಿ. ಅವನ್ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತಾನೆ. 1 ನಿಮಿಷ. ರೋನಿತ್, ಇದೇನಿದು ಹೊಸ ಡಿಶ್? ಯಾವತ್ತು ತಿಂದೇ ಇಲ್ಲ. ಹೌದು, ಇದು ಹೊಸ ಡಿಶ್ಶೇ. ಇದು ಫಸ್ಟ್ ಟೈಮ್ ನಾನು ಮಾಡಿದ್ದು. ಆಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಫೇಸ್ಬುಕ್ಕಲ್ಲಿ ಒಂದು 3-4 ರೀಲ್ ನೋಡಿದೆ. ಅದು ತುಂಬ ಬ್ಲ್ಯಾಂಡ್ ಆಗಿತ್ತು. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ನಿಮಗೆ ಟೇಸ್ಟಿಯಾಗಿ ತಿನ್ನಿಸ್ಬೇಕು ಅನ್ನೋದೊಂದು ಆಸೆ ನನಗೆ. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ನನ್ನ ವೇಯಲ್ಲಿ, ಅಂದರೆ ಮ್ಯೂಟೆಂಟ್ ವೇಯಲ್ಲಿ ಇದನ್ನ ಮಾಡಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಮಾಡ್ತೀಯಾ? 1 ನಿಮಿಷ ತೆಗಿತೀನಿ. ನಾನೇ ತಿನ್ನಿಸ್ತೀನಿ, ಸುಮ್ಮನೆ ಅದು. ಕರೆಕ್ಟಾಗಿ ಹೇಳ್ಬೇಕು. ನಾವು ತಿನ್ನೋಣ ತಡಿ. ಅಂದ್ರೆ ಆ ಗಾರ್ಲಿಕ್ ಫ್ಲೇವರ್ ಇದೆಯಲ್ಲ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಚಿಕನ್ನು, ಗಾರ್ಲಿಕ್ ಆ್ಯಂಡ್ ಬಟರ್, ಈ 3 ಇದೆಯಲ್ಲ, ಈ 3 ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಸಕ್ಕತ್ತಾಗಿದೆ ಫ್ಲೇವರ್ ಮಾತ್ರ. ಇದು ನಾನು ಡೈಲಿ ತಿಂತಾ ಇದ್ದು ನಿಜವಾಗ್ಲೂ ಬೇಜಾರಾಗಲ್ಲ. ನಾನು ಬೇಕನು ನೋಡಿ, ಸಖತ್ ಸಾಫ್ಟ್ ಆಗಿದೆ ಚಿಕನ್. ಒಂದು ಸ್ವಲ್ಪನೂ ರಬ್ಬರ್ ಫೀಲಿಂಗ್ ಇಲ್ಲ. ನಾನು ಬಾಡಿ ಬಿಲ್ಡಿಂಗಲ್ಲಿ ಇರುವಾಗ ಈ ಚಿಕನ್ ಬ್ರೆಸ್ಟ್ನ ಬಾಯ್ಲ್ ಮಾಡಿಬಿಟ್ಟು ಕಷ್ಟಪಟ್ಟು ತಿಂತಾ ಇದ್ದೆ. ತುಂಬ ಕಷ್ಟಪಡ್ತಾ ಇದ್ದೆ. ಬಟ್ ಇವಾಗ ಕಷ್ಟಪಡೋದೇ ಬೇಡ. ನೀವು ಎಷ್ಟು ಬೇಕಾದ್ರೂ ಇದನ್ನ 1 ನಿಮಿಷ. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಮತ್ತೆ ಸಿಗೋಣ ಇನ್ನೊಂದು ಎಪಿಸೋಡಲ್ಲಿ. ಇನ್ನೊಂದು ಎಕ್ಸೈಟಿಂಗ್ ಡಿಶ್ ತಗೊಂಡು ಬರ್ತೀನಿ. ಅಲ್ಲಿ ತನಕ ಲವ್ ಯು ಆಲ್. ಸಿ ಯು ಆ್ಯಂಡ್ ಬಾಯ್.